Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ ಶನಿ ಮಹಾತ್ಮರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ, ಬಾದಾಮಿ ಅಮಾವಾಸ್ಯೆ ಮತ್ತು ಸಾಕಷ್ಟು ಪಾಸಿಟಿವ್ ನೋಟ್ ಇದೆ ಇವತ್ತು. ಸೊ ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಜೊತೆಗೆ ಒಂದಷ್ಟು ಬದಲಾವಣೆಗೆ ನಿಮ್ಮನ್ನ ನೀವು ಸಾಕ್ಷಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ. ಬಹಳಷ್ಟು ವಿಷಯಗಳಲ್ಲಿ ಬದಲಾವಣೆಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ರೂಪ, ನಿಮ್ಮ ಯೌವನ, ನಿಮ್ಮ ಆ ಒಂದು ಸಫರಿಂಗ್ ಟೈಮಲ್ಲಿ ವೇಸ್ಟ್ ಆದಂಥದ್ದು ಎಲ್ಲವೂ ಕೂಡ ಮತ್ತೊಮ್ಮೆ ನಿಮ್ಮ ಜೀವನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸ್ವಾಮಿ ಎನ್ನುವಂಥದ್ದು ಇದೆ. ಎಸ್ಪೆಷಲಿ ಶನಿ ಮಹಾತ್ಮ, ಆಂಜನೇಯ, ಕೃಷ್ಣ ಎಲ್ಲರ ಆಶೀರ್ವಾದ ನಿಮಗೆ ಇವತ್ತು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ಟೈಟ್ ಸೆಕ್ಯೂರಿಟಿ ಅಗತ್ಯ ಇದೆ, ನಿಮಗೆ ಅಗತ್ಯ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಹಾರದಲ್ಲೋ ಅಥವಾ ಕುತ್ತಿಗೆಯಲ್ಲೋ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ಯಾರದೋ ಒಂದು ಚೀಲದಲ್ಲಿ ಚೀಲ ತರ ಇದೆ ಅಲ್ಲ, ಆ ಥರದ್ದು ಒಂದಷ್ಟು ಏನೋ ನೆಗೆಟಿವಿಟಿ ಮಾಡಿ ಚೀಲ ಕಟ್ಟಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಏನ್ ಚೀಲ ಕಟ್ಟಿಟ್ಟಿದ್ದಾರೆ ಗೊತ್ತಿಲ್ಲ, ಒಂದು ಚೀಲ ಕಟ್ಟಿ ಇಟ್ಟಿದ್ದಾರೆ. ಒಂದು ಸಾವಿನ ಸುದ್ದಿ ನೋಡ್ತೀವಿ, ಒಂದು ಕ್ರಿಶ್ಚಿಯನ್ ಸಂಬಂಧಪಟ್ಟಂಗೆ ಯಾರೋ ಅಂದ್ರೆ ಆ ಥರದವ್ರು ಯಾರೋ ಡೆತ್ ಆಗತ್ತೆ, ಆ ಸುದ್ದಿ ಒಂದು ದೊಡ್ಡ ನ್ಯೂಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಏನು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಡ್ಯುಯಲ್ ಪರ್ಸ್ನಾಲಿಟಿಗಳು ಹೊರಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಟ್ವಿನ್ಸ್ ಬೇಬೀಸ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಶುರು ಮಾಡಿ ಅದರಿಂದ ಹೆಚ್ಚು ಅನುಕೂಲ ಆಗುವಂಥದ್ದು ಕೂಡ ಇದೆ. ನನಗೆ ಸಮಥಿಂಗ್ ಲೆನ್ಸಿಗೆ ಸಂಬಂಧಪಟ್ಟಂಗೆ ಏನು ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮ್ಮ ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಅಪಘಾತಗಳು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ತೊಂದರೆನ ಮಾಡೋದಕ್ಕೆ ಶತ್ರುಗಳು ತುಂಬಾ ದೊಡ್ಡ ಪ್ಲಾನೇ ಮಾಡಿದ್ರು. ಇವತ್ತಿನ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೊಡೆತಗಳು ಬೀಳಬೇಕಾಗಿತ್ತು, ಬೀಳುವಂತ ಸಾಧ್ಯತೆ ಇತ್ತು. ಬಟ್ ಯೂನಿವರ್ಸ್ ಅಥವಾ ಶನಿ ಮಹಾತ್ಮ ನಿಮ್ಮ ಒಳ್ಳೆಯ ಕರ್ಮ ಫಲಗಳಿಗೆ ಒಳ್ಳೆ ಫಲಗಳನ್ನ ಕೊಟ್ಟಿದ್ದಾರೆ, ನಿಮಗೆ ರಕ್ಷೆನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬೈಕಿಂದ ತುಂಬಾ ದೊಡ್ಡ ಮಟ್ಟದಲ್ಲೇ ಸಮಸ್ಯೆ ಆಗಬೇಕಾಗಿತ್ತು, ಅದು ಕೂಡ ಮಿಸ್ ಆಗಿದೆ ಅನ್ನುವಂಥದ್ದು ಇದೆ. ಒಳ್ಳೇದಾಗಿದೆ, ಒಳ್ಳೇದಾಗತ್ತೆ, ಕಾಪಾಡ್ತಿದ್ದಾರೆ ಶನಿ ಮಹಾತ್ಮ ಅನ್ನುವಂಥದ್ದು ಇದೆ. ನಿಮ್ಮ ಅದೃಷ್ಟದ ಕೀಲಿಕೈ ನಿಮ್ಗೆ ಕೊಟ್ಟಾಯ್ತು, ಈಗ ನಿಮ್ಮ ಅದೃಷ್ಟನ ನಿಮ್ಗೆ ಬೇಕಾದಂತೆ ನೀವು ಬರ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಬರ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಬ್ಬರು ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾರೋ ಆಟ ಆಡ್ತಿದ್ದಾರೆ, ಇದರಿಂದ ತುಂಬಾ ದೊಡ್ಡ ಬೆಲೆ ತೆರಬೇಕಾಗತ್ತೆ, ಎಚ್ಚರ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಶೇಷನಾಗನ ಆಶೀರ್ವಾದನ ಪಡ್ಕೊಂಡ್ರೆ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕುಲದೈವರ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆಂಟ್ ಲೇಡಿಗೆ ಏನೋ ಸ್ವಲ್ಪ ನೆಗೆಟಿವಿಟಿ ಆಗಿ ತೊಂದರೆ ಆಗ್ತಿದೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಬಸ್ಸು, ಕಾರು, ಬೈಕು ತೊಂದರೆ ಅಂತ ಏನೋ ಕೇಳಿಸ್ತಾ ಇದೆ. ಸಣ್ಣ ಸಣ್ಣ ಅಮೌಂಟ್ಗಳು ಬರುತ್ತೆ, ದೊಡ್ಡ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ದೊಡ್ಡದಲ್ಲಿ ಸದ್ಯಕ್ಕೆ ಲಾಭ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಫರ್ ಬರುವಂಥದ್ದು ಕಾಣಿಸ್ತಾ ಇದೆ. ಇಟಲಿ, ಫ್ರಾನ್ಸ್ ಮತ್ತೆ ಅಯೋಧ್ಯ ನಗರಗಳಲ್ಲಿ ಒಂದಷ್ಟು ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ನೆಗೆಟಿವಿಟಿ ಇಲ್ಲಿ ಬೇಬಿ ಕಾಣಿಸ್ತಾ ಇದೆ. ಸೊ
ಪುಟ್ಟ ಪಾಪುನೇ ಇಲ್ಲಿ ನೆಗೆಟಿವಿಟಿ ತರ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಸಮಥಿಂಗ್ ಏನೋ ಬನಾನಾ ಪೀಲಿಂಗ್ ತರ ಕಾಣ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಸಾಕಷ್ಟು ಹಿಡನ್ ಆಗಿ ಮಾಡಿದ್ದಾರೆ. ಶತ್ರುಗಳು ಇವತ್ತು ಮಾಡಿರುವಂಥ ಪ್ರಯೋಗಗಳು ಸಾಕಷ್ಟು ರಹಸ್ಯವಾಗಿ ಮಾಡಿದ್ದಾರೆ. ಸಾಕಷ್ಟು ರಹಸ್ಯತೆಯಿಂದ ತುಂಬಿದೆ. ಅದರ ಬಗ್ಗೆ ಎಲ್ಲೂ ಮಾಹಿತಿ ಸಿಗದೆ ಇರೋ ಹಾಗೆ ಪ್ರಯತ್ನನ ಪಟ್ಟಿದ್ದಾರೆ. ಎಸ್ಪೆಷಲಿ ನಿಮ್ಮ ಸ್ವಂತ ಅತ್ತಿಗೆ ಮತ್ತು ಅಕ್ಕ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಇದೆ. ಲೈಕ್ ದೊಡ್ಡಮ್ಮ, ಚಿಕ್ಕಮ್ಮ ಈ ಥರದ್ದು ಸಿಸ್ಟರ್, ಸಿಬ್ಲಿಂಗ್ ಅಥವಾ ದಯಾದಿಗಳು ಇರ್ತಾರಲ್ಲ, ಅವರು ಪ್ರಯೋಗನ ಮಾಡಿ ತೊಂದರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನೀವು ಮನೇಲಿ ಇರಬಾರ್ದು, ಮನೆ ಬಿಟ್ಟು ಹೋಗಬೇಕು ಅಥವಾ ಸಮಥಿಂಗ್ ಏನೋ ನಿಮ್ಮ ಜಾಗ ಜಮೀನು ಅವರಿಗೆ ಹೋಗಬೇಕು, ಅವ್ರಿಗೆ ಸಿಗಬೇಕು ಅಂತನೋ, ಅಥವಾ ನೀವು ಭೂಮಿ ಮೇಲೆ ಇರಬಾರ್ದು ಅನ್ನುವಂಥ ಉದ್ದೇಶನೂ ಮಾಡಿದ್ದಾರೆ. ಬಟ್ ಗಾಡ್ ಗ್ರೇಸ್ ಏನು ಆಗೋದಿಲ್ಲ, ಏನೂ ಆಗಿಲ್ಲ. ಎಲ್ಲ ರೀತಿಯ ಒಳಿತು ನಿಮಗೆ ಆಗ್ತಾ ಇದೆ. ಗಣೇಶ ಕ್ಷಮಿಸಿ. ಒಳ್ಳೇದಾಗುತ್ತೆ. ಏನ್ ಅನ್ಕೊಂಡಿದ್ರು ಒಂಟಿ ಸೀನ್ ಒಳ್ಳೇದು. ಸಾಕಷ್ಟು ಒಂದು ಟ್ರಾಪಿಂಗ್ ಎನರ್ಜಿಯಿಂದ ಹೊರಗೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿಯಿಂದ ಹೊರಗೆ ಬರ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ಬಹುದು ಅಷ್ಟೇನೆ. ಅದು ಮುಂದಿನ ದಿನಗಳಲ್ಲಿ ಅದ್ರ ಸಮಯ ಬಂದಾಗ ಅದನ್ನು ಕೂಡ ರಿಲೀಸ್ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕಳ್ಳರ ಕೈಚಳಕ ಇಲ್ಲಿ ಏನೋ ದೊಡ್ಡದಾಗಿ ಕಾಣಿಸುತ್ತೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆನ ವಹಿಸಲೇಬೇಕಾದಂಥ ಅಗತ್ಯ ಇದೆ. ಎಸ್ಪೆಷಲಿ ನಿಮ್ಮ ಬ್ಯಾಗ್, ಪರ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಇದನ್ನೆಲ್ಲ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಯಾರಿಗೋ ಭೂಮಿಯೊಳಗಿನ ವಿಚಾರದಲ್ಲಿ ಭರ್ಜರಿ ಲಾಭ ಆಗುವಂಥದ್ದು, ಭರ್ಜರಿಯಾಗಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಏನ್ ಬೇಕು ಅದನ್ನ ಮಾಡಿಕೊಂಡು ಪ್ರಯತ್ನನ ಪಡ್ತೀರಾ, ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ತುಂಬಾ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಒಂಥರ ವಿಚಿತ್ರವಾದಂಥ ಫೇಸ್ ಕಾಣಿಸ್ತಾ ಇದೆ. ಸ್ವಲ್ಪ ಮಿಡಲ್ ಏಜ್ ಆಗಿರೋರು ಇಬ್ರು ಕಾಣ್ತಿದ್ದಾರೆ. ಸಣ್ಣ ಸಣ್ಣ ಕಣ್ಣುಗಳು ಮತ್ತೆ ಒಂಥರ ಕೋಲು ಮುಖ, ಮತ್ತೆ ಜಾಸ್ತಿ ಸ್ಕಿನಿ ಇರ್ತಾರಲ್ಲ, ಅಂದ್ರೆ ಚರ್ಮ ಎಲ್ಲ ಅಂಟ್ಕೊಂಡಿರೋ ಹಾಗೆ ಅವ್ರ ಮೈ ಇರುತ್ತಲ್ಲ ಆ ಥರದವ್ರು, ಮತ್ತೆ ಗಡ್ಡ ಎಲ್ಲ ಬಿಟ್ಟಿದ್ದಾರೆ ಇಂಥವ್ರು. ಮತ್ತೆ ಇನ್ನೊಂದು ಯಾವುದೋ ಮಗು ತರಾನು ಕಾಣಿಸ್ತಾ ಇದೆ. ಸೊ ಇಬ್ರು ತೊಂದ್ರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಪ್ರಯತ್ನ ಪಡ್ತಾನೆ ಇರ್ತಾರೆ, ಪಡೋರ್ ಪಡ್ಲಿ. ಸೊ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ವಿಚಿತ್ರವಾದಂಥ ಮಕ್ಕಳು ಜನ್ಮಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಅನ್ಯ ಧರ್ಮೀಯರಿಂದ ಹೆಚ್ಚಿನ ತೊಂದರೆಗಳು ಉಂಟಾಗ್ತಾ ಇದೆ ಮತ್ತೆ ಮತ್ತೆ ಅನ್ನುವಂಥದ್ದು ಇದೆ. ತುಂಬಾ ನೆಗೆಟಿವಿಟಿ ಮಾಡುವಂಥದ್ದು ಕಾಣಿಸ್ತಾ ಇದೆ. ರೈಲು ಅಪಘಾತದಲ್ಲಿ ಒಂದಷ್ಟು ಜನ ತೊಂದರೆಗೆ ಒಳಗಾಗಬಹುದು. ಜೊತೆಗೆ ರೈಲು ಅಪಘಾತದಲ್ಲಿ ತೊಂದರೆಗೆ ಒಳಗಾದವರ ಪರಿಹಾರದ ದುಡ್ಡನ್ನ ಯಾರೋ ತಿಂದಿದ್ದಕ್ಕೆ ಆ ಅಪಘಾತದಲ್ಲಿ ತೊಂದರೆ ಆದವರು ಅವ್ರ ಮೇಲೆ ಸಮಥಿಂಗ್ ಏನೋ ರಿವೆಂಜ್ ತಗೊಳ್ಳೋ ಅಂಥದ್ದು. ಇಲ್ಲೇನೋ ಆ ಥರದ ಎನರ್ಜಿ ಇದೆ. ಯಾರ್ದೋ ಪ್ರಶ್ನೆ ಇದೆ ಇಲ್ಲಿ, ಎಲ್ಲಿಂದ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ. ಅದಕ್ಕೆ ಕಾರಣ ಅದಾಗಿದೆ ಅನ್ನುವಂಥದ್ದು. ಪೂರ್ವಾರ್ಜಿತರಿಂದ ತೊಂದರೆಗಳಿಗೆ ಮುಕ್ತಿ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಇಚ್ಛೆಯ ಕಾಲೇಜ್ನಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಬೈಕ್ ಅಥವಾ ಕಾರಿಂದ ಬಿದ್ದು ಹೋಗ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ಇದು ಮಾಡಿ ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಏನ್ ತೊಂದರೆ ಮಾಡ್ತಿದ್ರು, ನಿಮ್ಮ ಬ್ರದರ್ ಯಾರಾದ್ರೂ ಸತ್ತು ಹೋಗಿ ಅವರ ಎನರ್ಜಿ ನಿಮ್ಗೆ ತೊಂದರೆ ಕೊಡ್ತಿದ್ರೆ ಇನ್ನ 48 ಗಂಟೆಗಳಿಂದ 48 ದಿನಗಳ ಒಳಗೆ ಅವರು ತಮ್ಮ ಲೋಕಕ್ಕೆ ಕಳಿಸ್ಕೊಡ್ತಾರೆ. ಇದು ನಿಮ್ಮ ನನಗೊತ್ತಿಲ್ಲ, ಯಾರೋ ಹೇಳ್ತಾ ಇರೋದು. ನನ್ನ ಚಾನಲ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾರೆ. ನನ್ನ ಚಾನಲ್ ಮೇಲೆ ಯಾರು ಆಣೆ ಮಾಡಕ್ ಹೋಗ್ಬೇಡಿ, ಪಾಪ ನಂಗಿರೋದು ಅದೊಂದೇ.
ಅದನ್ನ ಆಣೆ ಎಲ್ಲ ಮಾಡಿ ಅದಕ್ಕೆ ಅವಮಾನ ಮಾಡಬೇಡಿ. ಬಟ್ ಕಳಿಸ್ಕೊಡ್ತೀರಾ ಕಳಿಸ್ಕೊಡಿ. ಬಟ್ ಇಲ್ಲಿ ಇದೆ ಹೋಗುತ್ತೆ ಅನ್ನುವಂಥದ್ದು, ಹೋಗುತ್ತೆ ಅಂತ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ. ಸಾಕಷ್ಟು ರಹಸ್ಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆಗಳನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆ ಅಥವಾ ಜಾಗದಲ್ಲಿ ಏನು ಪ್ರಯೋಗ ಆಗಿತ್ತು ಅದೆಲ್ಲವೂ ಕೂಡ ನಿಮಗೆ ಗೋಚರ ಆಗತ್ತೆ. ಅದನ್ನ ಪರಿಹಾರ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ನಿಮ್ಗೆ ಮಗು ಅಥವಾ ಒಂದಷ್ಟು ಪ್ರೆಗ್ನೆನ್ಸಿ ಎನರ್ಜಿ ಅಥವಾ ನಿಮ್ಮ ಹೊಟ್ಟೆ ಪ್ರೆಗ್ನೆಂಟ್ ಲೇಡಿ ತರ ಆಗುವಂಥದ್ದು, ಈವನ್ ನೀವು ಜೆಂಟ್ಸ್ ಆಗಿದ್ರು ಕೂಡ ನಿಮ್ಗೆ ಆ ಫೀಲ್ ಬರುವಂಥದ್ದು, ಅಥವಾ ಮಗು ಆಗ್ತಿದೆ ಅಥವಾ ಮಗುವಿನ ಫೀಲ್ ಬರುವಂಥದ್ದು ಇದ್ರೆ ಅದೆಲ್ಲ ಪ್ರಯೋಗಾತ್ಮಕವಾಗಿ ಮಾಡಿರುವಂಥದ್ದು. ಅದು ರಿಲೀಸ್ ಆಗತ್ತೆ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗತ್ತೆ. ಸಾಕ್ಷಿ ಸಮೇತ ಸಿಗುತ್ತೆ. ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಯಾವಾಗ ಮಾಡಿದ್ದು, ಯಾವ ಕಾರಣಕ್ಕೆ ಮಾಡಿದ್ದು, ಯಾರಿಂದ ಮಾಡಲ್ಪಟ್ರು ಆ ಮಕ್ಕಳು, ಯಾರಿಂದ ಕೊಲ್ಲಲ್ಪಟ್ಟಿದ್ರು, ಮತ್ತೆ ಆ ಒಂದು ಪ್ರೆಗ್ನೆಂಟ್ ಲೇಡಿ ಯಾರಿಂದ ಹತ್ಯೆಗೆ ಒಳಗಾಗಿತ್ತು, ಇದೆಲ್ಲವೂ ಕೂಡ ಅದು ಯಾಕೆ ಬಂದು ನಿಮ್ಗೆ ಸೇರ್ಕೊಳ್ತು, ಇದೆಲ್ಲದರ ಉತ್ತರ ನಿಮ್ಗೆ ಸಿಗೋದ್ರಲ್ಲಿ ಇದೆ. ಜೊತೆಗೆ ಒಂದಷ್ಟು ಆ ಪೂರ್ವಾರ್ಜಿತ ಶಾಪ ಒಂದು ಬಗೆ ಯೋಚನೆಗಳು ಇದೆ. ಸೊ ಆ ಶಾಪದ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ಪರಿಹಾರ ಎಷ್ಟು ಅದ್ಭುತವಾಗಿ ಸಿಕ್ಕಿದೆ ಅಂದ್ರೆ ನಾ ಭೂತ ನಾ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ಯಾವುದೋ ಒಂದು ನಿಮ್ಮ ಶಾಪಕ್ಕೆ ಪರಿಹಾರ ಸಿಕ್ಕಿದೆ ಇಲ್ಲಿ. ನಾನು ಅದ್ರ ಬಗ್ಗೆ ಹೇಳೋಷ್ಟು ದೊಡ್ಡವಳಲ್ಲ, ಬಟ್ ನಂಗೆ ಇಲ್ಲಿ ಏನ್ ಎನರ್ಜಿ ಫ್ಲೋ ಆಗ್ತಿದೆಯೋ ಅದನ್ನ ಹೇಳ್ತಾ ಇದ್ದೀನಿ. ಸಾಕಷ್ಟು ಶಾಪಕ್ಕೆ ಸಂಬಂಧಪಟ್ಟಂಗೆ ಏನೋ ಎನರ್ಜಿ ಇದೆ. ಸೊ ನಿಮ್ಗೆ ಈಗಾಗಲೇ ಹೇಳಿರ್ಬಹುದು, ಅಥವಾ ಫ್ಯಾಮಿಲಿಗೆ ಇರ್ಬಹುದು, ಅಥವಾ ನಿಮ್ಗಿರ್ಬಹುದು, ವಾಟ್ ಎವರ್ ರೀಸನ್ ಯು ಹ್ಯಾವ್ ಸಫರಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ದಿಸ್ ಒನ್ ಲೈಫ್, ಎಲ್ಲದಕ್ಕೂ ಕೂಡ ಉತ್ತರಗಳು ಆದಷ್ಟು ಬೇಗ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ಕಾರಣ ಏನು, ಮತ್ತೆ ನಂಗೆ ಕೌಂಡಿಲ್ಯ ಮಹಾಮುನಿಗಳು ಅಂತ ಏನೋ ಕೇಳಿಸ್ತಾ ಇದೆ. ನಂಗೆ ಅವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಬಟ್ ಆ ಥರ ಕೇಳಿಸ್ತಾ ಇದೆ ಕೌಂಡಿಲ್ಯ ಮಹಾಮುನಿಗಳು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಏನು ಇಲ್ಲಿ ಎನರ್ಜಿ ಇದೆ, ಬಟ್ ಐ ಆಮ್ ನಾಟ್ ಶೋರ್ ಕ್ಲಾರಿಟಿ ಅನ್ನೋದು ಇಲ್ಲ ನಂಗೆ, ಬಟ್ ಅಷ್ಟೇ ಕೇಳಿಸ್ತಾ ಇದೆ. ಸೊ ಅವರ ಒಂದು ಶಾಪದಿಂದ ಸಮಥಿಂಗ್ ಏನು ನಿಮ್ದು ಪಾಸ್ಟ್ ಲೈಫ್, ಈ ಜನ್ಮದಲ್ಲಿ ನಿಮ್ಮ ಸಫರಿಂಗ್ಗೆ ಯಾವುದೋ ಒಂದು ಜನ್ಮದ ಅನ್ಫಿನಿಶ್ಡ್ ಬಿಸ್ನೆಸ್ ಏನಿತ್ತು ಅದು ಕಾರಣ. ಸೊ ಅದು ಇವಾಗ ಮುಕ್ತಾಯಗೊಂಡಿದೆ. ಸೊ ಹಾಗಾಗಿ ಶಾಪ ವಿಮೋಚನೆಯ ಸಮಯ ಕೂಡ ಬಂದಿದೆ. ಬಟ್ ಇದ್ರ ಜೊತೆಗೆ ನೀವು ಸಫರ್ ಮಾಡಿದ್ದಕ್ಕೆ ಅದ್ಭುತವಾದಂತ ಒಂದು ಒಳ್ಳೆಯ ಫಲನ ಭಗವಂತ ನಿಮ್ಗೆ ಕೊಡ್ತಿದ್ದಾನೆ. ಆ ಒಳ್ಳೆಯ ಫಲದ ಅಗತ್ಯ ನಿಮ್ಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮನ್ನ ನಂಬಿರೋ ಅಂತ ಬಹಳಷ್ಟು ಜನಕ್ಕೆ ನಿಮ್ಮ ಅಗತ್ಯ ಇದೆ. ಸೊ ಹಾಗಾಗಿ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ತಾ ಇರುವಂತಹ ಪ್ರಯತ್ನಗಳು ಅದು. ಸೊ ಸಾಕಷ್ಟು ವಿಚಾರಗಳಲ್ಲಿ ಯಶಸ್ಸನ್ನ ನೋಡಬಹುದು ನೀವು ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎಚ್ಚರಿಕೆನ ವಹಿಸಿ. ಮತ್ತೆ ಭಾರತಕ್ಕೆ ಒಂದು ರಕ್ಷೆ ಇದೆ, ಮತ್ತೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಹಂಗೆ ನಾಗದೇವರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಇದೆ ಅಂತ ಕೂಡ ಕಾಣಿಸ್ತಾ ಇದೆ. ದೀಪಜ್ಯೋತಿ ನಮಸ್ತುಭ್ಯಂ ಶತ್ರು ಬುದ್ಧಿ ವಿನಾಶಾಯ ಅಂತ ಪ್ರಾರ್ಥನೆಯನ್ನ ಮಾಡೋಣ. ಸಾಕಷ್ಟು ದೇಶ ವಿದೇಶಗಳಲ್ಲಿ ಅಬ್ಬರಗಳು ಆರ್ಭಟಗಳು ಶುರು ಆಗತ್ತೆ. ಮೂರ್ಖರ ಅಟ್ಟಹಾಸಕ್ಕೆ ಜಗತ್ತು ಒಂದು ರೀತಿಲಿ ಬಲಿಯಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಮತ್ತು ವಾಯುಭಾರ ಕುಸಿತ ಎರಡೂ ಆಗತ್ತೆ ಅನ್ನುವಂಥದ್ದು ಇದೆ. ಸೈನ್ಯದವರು ಹೆಚ್ಚು ಅಲರ್ಟ್ ಆಗಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಸಾಕಷ್ಟು ಫಂಕ್ಷನ್ಸ್ ಆಗ್ತಾ ಇದೆ, ಮ್ಯಾರೇಜ್ ಆಗ್ತಾ ಇದೆ, ಬೇಬಿ ಬರ್ತಾ ಇದೆ.
ಸೊ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗೋದ್ರಲ್ಲಿ ಇದೆ. ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಸದ್ಯಕ್ಕೆ ಬಿಗ್ ಇನ್ವೆಸ್ಟ್ಮೆಂಟ್ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಇನ್ಮುಂದೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳುವಂಥ ಸಮಯ, ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ದುಷ್ಟ ಜನರ ಕಣ್ಣು ನಿಮ್ಮ ಮೇಲೆ ಇದೆ, ಎಚ್ಚರಿಕೆ ವಹಿಸಿ. ಸಾಕಷ್ಟು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಶನಿ ಮಹಾತ್ಮನ, ಆಂಜನೇಯ ಸ್ವಾಮಿಯ ಮತ್ತು ಕೃಷ್ಣನ ಆಶೀರ್ವಾದನ ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನೀಲಾಂಜನ ಸಮಾಭಾಸಂ ರವಿಪತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಅಂತ ಹೇಳ್ಕೊಳ್ಳಿ. ಜೊತೆಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್ ಅಂತ ಹೇಳ್ಕೊಳ್ಳಿ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ಕೊಳ್ಳಿ. 51 ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ 1551 ಮಿರರ್ ನಂಬರ್ ಮೆಸೇಜ್ ಕೂಡ ಇದೆ. ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು. ಸೊ ಹಾರ್ಟ್ ಚಕ್ರ ಸಿಕ್ಕಾಪಟ್ಟೆ ಹೀಲ್ ಆಗ್ತಾ ಇದೆ. ನೋಡಿ, ಸಮಥಿಂಗ್ ಏನು ಹಾವಿನ ಪೊರೆಗೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಎನರ್ಜಿ ಇದೆ. ಸೋ ಮೆನಿ ಸೀಕ್ರೆಟ್ ಎನರ್ಜಿ, ಸೋ ಮೆನಿ ಸೀಕ್ರೆಟಿವ್ಸ್ ಎನರ್ಜಿ. ವೈಫೈ ಬಂದಾಗುವಂಥ ಸಾಧ್ಯತೆ ಇದೆ. ಇಂಟರ್ನೆಟ್ ಗೋತ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಮ ಮನೆಯ ವೈಫೈ ಕನೆಕ್ಷನ್ ಅಥವಾ ಇಂಟರ್ನೆಟ್ನ ಸರಿಯಾಗಿ ಇಟ್ಕೊಳ್ಳಿ. ನೀವು ಎಷ್ಟೇ ಇಟ್ಕೊಂಡಿದ್ರು ಕೂಡ ಅದೇನೋ ಆಗುತ್ತೆ. ಜೊತೆಗೆ ಬಿಸ್ನೆಸ್ ಟ್ರಿಪ್ ಹೋಗಿ ಮತ್ತೆ ವಾಪಸ್ ಬರ್ದಿರೋ ಹಾಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಎಲ್ಲಾದರೂ ಪ್ರಯತ್ನ ಹೋಗೋದಿದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಚಾಕಾಬಂದಿ, ನಾಕಾಬಂದಿ ಎಲ್ಲ ಶುರು ಆಗೋದ್ರಲ್ಲಿ ಇದೆ. ಸೊ ಬಿ ಪ್ರಿಪೇರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ, ಸೊ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೀಲಿಂಗ್ ಆಗ್ತಿದ್ದೀನಿ, ಚಿಂತೆ ಮಾಡಬೇಡಿ. ತುಂಬಾನೇ ಪಾಸಿಟಿವ್ ಆಗಿ ಇದೆ ಆ್ಯಕ್ಚುಲಿ ನಿಮ್ಮ ಪರ್ಸ್ನಲ್ ಲೈಫಿಗೆ. ಬಟ್ ಹೊರಗಿನ ಜಗತ್ತಿಗೆ ಹಾಗೆ ಅಲ್ವಾ, ಕೆಲವು ಸತಿ ಹೊರಗಿನ ಜಗತ್ತು ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರಲ್ಲ. ಈಗ ನಮ್ಮ ಜೀವನ ಚೆನ್ನಾಗಿದ್ರೆ ಹೊರಗಿನ ಜಗತ್ತು ಚೆನ್ನಾಗಿರಲ್ಲ. ಸೊ ಎರಡು ಎಲ್ಲೋ ಒಂದಕ್ಕೊಂದು ಯಾವಾಗಲೂ ಆಪೋಸಿಟ್ ಆಗಿರುತ್ತೆ ಅಂತ ಅನ್ಸುತ್ತೆ. ಚಿಂತೆ ಮಾಡಬೇಡಿ. ಸೊ ಎಲ್ಲ ಒಳ್ಳೇದಾಗ್ತಿದೆ. ಹೇಗಿರಬೇಕು ಜೀವನ, ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಜೀವನನ ಬದುಕಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.